ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋ ನಾನು ನಿಮಗೆ RITES ರೇಟ್ಸ್ ಅಂತ ಹೇಳ್ತಾರೆ, ಅಂದರೆ ರೈಲ್ವೆ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಸರ್ವಿಸ್. ಓಕೆನಾ? ಈ ಒಂದು ಈ ವಿಭಾಗದಲ್ಲಿ ಕೆಲವೊಂದು ಜಾಬ್ ಆಗಿದೆ. ನೀವು ನೋಡ್ಬೋದು ಇಲ್ಲಿ ರೈಲ್ವೆ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಸರ್ವಿಸ್ ಈ ಒಂದು ವಿಭಾಗದಲ್ಲಿ ಜಾಬ್ ಕಾಲ್ ಆಗಿದೆ. ಓಕೆನಾ? ಇದಕ್ಕೆಲ್ಲ ಯಾರು ಅಪ್ಲೈ ಮಾಡ್ಬೋದು, ಯಾರು ಎಲಿಜಿಬಲ್ ಇದ್ದಾರೆ ಅನ್ನೋದನ್ನ ನಾನು ಈ ವಿಡಿಯೋನ ತಿಳಿಸ್ಕೊಡ್ತೀನಿ. ಇದೇ ರೀತಿ ಒಂದು ಹೆಚ್ಚಿನ ಜಾಬ್ ಅಪ್ಡೇಟ್ ಆಗಿರ್ಬೋದು ಅಥವಾ ರೀಸೆಂಟ್ ಚೇಂಜಸ್ ಆಗಿರ್ಬೋದು, ಅಂದ್ರೆ ಯಾವುದೋ ಒಂದು ಸರ್ಕಾರಿ ಒಂದು ನೋಟಿಫಿಕೇಶನ್ ಆಗಿರ್ಬೋದು, ಈ ತರ ಡೀಟೇಲ್ಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಾನು ಇದೇ ರೀತಿ ಹೆಚ್ಚಿನ ಮಾಹಿತಿಯನ್ನು ನನ್ನ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇಲ್ಲಿ ನೀವು ನೋಡುವುದೇನಂದ್ರೆ ಇದಕ್ಕೆ ಡ್ಯೂ ಡೇಟ್ ಯಾವಾಗ ನಾನು ಕಂಪ್ಲೀಟ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಕಾಲ್ ಆಗಿರೋದು ರಿಕ್ವೈರ್ಮೆಂಟ್ ಆಫ್ ಪ್ರೊಫೆಷನಲ್ ರೆಗ್ಯುಲರ್ ಬೇಸಿಸ್ ಮೇಲೆ ಇದೆ. ಇದು ರೆಗ್ಯುಲರ್ ಬೇಸಿಸ್ ಅಸಿಸ್ಟೆಂಟ್ ಮ್ಯಾನೇಜರ್, ಸೆಕ್ಷನ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ HR ಇಲ್ಲಿ ಫೈನಾನ್ಸ್ ರೋಲ್ ಇದೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಪರ್ಟಿಕ್ಯುಲರ್ ಅಪ್ಲೈ ಮಾಡ್ತಾ ಇದ್ದೇನೆ. ಬನ್ನಿ ನೋಟಿಫಿಕೇಶನ್ ನೋಡೋಣ ಏನಿದೆ ಅಂತ. ನೀವು ನೋಡ್ಬೋದು ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಫೈನಾನ್ಸ್ ರೋಲ್ಗೆ ನಿಮಗೆ 12 ರೋಲ್ ಇದೆ. ಒಟ್ಟು 12 ಪೋಸ್ಟ್ ಇದೆ. UR EWC OBC 2 ಇದೆ, SC ST 1 3 ಇದೆ. ಟೋಟಲ್ ಒಟ್ಟಾರೆ 12. ಏಜ್ ಲಿಮಿಟ್ 32 ವರ್ಷ ಹೇಳ್ತಾರೆ. ಸೆಕ್ಷನ್ ಆಫೀಸರ್ಗೆ ಅದು ಕೂಡ ಅಂಡರ್ ಫೈನಾನ್ಸ್ ಅಲ್ಲಿ ಇದೆ. ಅಲ್ಲೂ 10 ವೇಕೆನ್ಸಿ ಇದೆ. ಓಕೆನಾ? ಸೊ ಅದು ಕೂಡ ಏಜ್ ಲಿಮಿಟ್ 32. ಅಸಿಸ್ಟೆಂಟ್ ಮ್ಯಾನೇಜರ್ HR ಅವ್ರಿಗೆ 10 ಪೋಸ್ಟ್ ಇದೆ. ಅದು ಕೂಡ ಏಜ್ ಲಿಮಿಟ್ 32 ಮಾಡಿದ್ದಾರೆ. ಒಟ್ಟಾರೆ ನೀವು ನೋಡೋದಾದ್ರೆ ಯಾರಾದ್ರೂ ಒಂದು ಫೈನಾನ್ಸ್ ಮೇಲೆ ನಾನು ಎಲ್ಲಾದ್ರೂ ಜಾಬ್ ತಗೊಳ್ಳೇಬೇಕು ಅನ್ನೋರು ಕೂಡ ಈ ಒಂದು ಜಾಬ್ಗೆ ಟ್ರೈ ಮಾಡ್ಬೋದು. ಇನ್ನು ಇಲ್ಲಿ ಫರ್ದರ್ ನಿಮಗೆ ಕ್ವಾಲಿಫಿಕೇಶನ್ ನೋಡೋದಾದ್ರೆ, ಮಿನಿಮಮ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಫೈನಾನ್ಸ್. ಓಕೆನಾ? ಫೈನಾನ್ಸ್ ಅಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆರ್ ಕಾಸ್ಟ್ ಅಕೌಂಟೆಂಟ್ ನ ಕೇಳಿದ್ದಾರೆ. ಅವರು ಮಿನಿಮಮ್ ಕ್ವಾಲಿಫಿಕೇಶನ್ ಆಫ್ ಎಕ್ಸ್ಪೀರಿಯನ್ಸ್ ಬಂದು 2 ಇಯರ್ಸ್. ಇನ್ನು ಎರಡನೇದಾಗಿ ಸೆಕ್ಷನ್ ಆಫೀಸರ್ಸ್ ಯಾರಿದ್ದಾರೆ, ಫೈನಾನ್ಸ್ ಅಲ್ಲಿ ಯಾರಿದ್ದಾರೆ, ಅವ್ರಿಗೆ CA ಇಂಟರ್, ICMA ಇಂಟರ್ ಕೇಳಿದ್ದಾರೆ. ಮತ್ತೆ MCOM MBA ಫೈನಾನ್ಸ್ ಮೇಲೆ ಈ ಒಂದು ಜಾಬ್ ನ ಕಾಲ್ ಮಾಡಿದ್ದಾರೆ. ಇಲ್ಲೂ ಕೂಡ ನಿಮಗೆ ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. HR ಅವ್ರಿಗೆ ಕೂಡ ಅಷ್ಟೇ. ಅಸಿಸ್ಟೆಂಟ್ ಮ್ಯಾನೇಜರ್ ಏನಿದೆ ಒಂದು HR ಇದ್ದಾರೆ, ಅಂದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಓಕೆ ಅಂಡರ್ HR ಅಲ್ಲಿ 2 ಇಯರ್ಸ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. MBA ಕೇಳಿದ್ದಾರೆ ಅಂಡರ್ HR ಅಥವಾ ವಿತ್ ಸ್ಪೆಷಲೈಸೇಷನ್ ಬಂದು HR ಮತ್ತೆ ಪರ್ಸನಲ್ ಮ್ಯಾನೇಜ್ಮೆಂಟ್ ಆಗಿರ್ಬೇಕು ಅನ್ನೋದು ಅವರು ಕೇಳಿರೋದು. ಓಕೆನಾ? ಎಕ್ಸ್ಪೀರಿಯನ್ಸ್ ಇಲ್ಲೂ 2 ಇಯರ್ಸ್ ನಿಮಗೆ ಕೇಳಿದ್ದಾರೆ. ಯಾರೆಲ್ಲ ಒಂದು ಫೈನಾನ್ಸ್ ಅಥವಾ ಈ ತರ ಒಂದು HR ಪೋಸ್ಟ್ಗೆ ಕಾಲ್ ಆಗಿದೆ, ಅಪ್ಲೈ ಮಾಡ್ಬೇಕು ಅಂದ್ರೆ ಅಪ್ಲೈ ಮಾಡಬಹುದು. ಅಥವಾ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಇಲ್ಲಿ ಸೇರಿಸಬಹುದು. ಅವ್ರಿಗೆ ಏನಾದ್ರು ಮೀನ್ಸ್ ಅವ್ರಿಗೆ ವಿಡಿಯೋ ಶೇರ್ ಮಾಡಿದ್ರೆ ಅವರು ಅಪ್ಲೈ ಮಾಡಬಹುದು. ಓಕೆನಾ? ಸೊ ಇಲ್ಲೂ ಕೂಡ ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತೆ ಡಾಕ್ಯುಮೆಂಟ್ ಅಂದ್ರೆ ಸ್ಕ್ರೂಟಿನಿ ಅಂದ್ರೆ ವೆರಿಫಿಕೇಶನ್ ಇರುತ್ತೆ. ಅದಾದ ತಕ್ಷಣ ನಿಮ್ಗೆ ಅನೌನ್ಸ್ ಮಾಡ್ತಾರೆ. ಇಲ್ಲೂ ಅಷ್ಟೇ ನಾನು ಹೇಳಿದ್ನಲ್ಲ, ರಿಟರ್ನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಇರುತ್ತೆ. ಓಕೆನಾ? ಇನ್ನು ಫರ್ದರ್ ನಿಮ್ಗೆ ಇಲ್ಲಿ ರಿಟರ್ನ್ ಟೆಸ್ಟ್ ಅಲ್ಲಿ ಯಾವ್ದಿದೆ, ಯಾವ ಸಬ್ಜೆಕ್ಟ್ ಇದೆ ಅನ್ನೋದು ಕೂಡ ಇದೆ. ನೀವು ಈ ಕಂಪ್ಲೀಟ್ ನೋಟಿಫಿಕೇಶನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಇನ್ನು ಡೇಟ್. ಓಕೆನಾ? ಡೇಟ್ ಏನಾದ್ರು ನೋಡೋದು ಅಂದ್ರೆ ನೀವು ಒಂದು ಇಲ್ಲಿ ಏನಾಗುತ್ತೆ ಪೇ ಸ್ಕೇಲ್ ನೋಡೋದಾದ್ರೂ ಕೂಡ ನಿಮ್ಗೆ ಅದು ಕೂಡ ಇಂಪಾರ್ಟೆಂಟ್. ಅಸಿಸ್ಟೆಂಟ್ ಮ್ಯಾನೇಜರ್ ಫಿನಾನ್ಸ್ ರೋಲ್ಗೆ 40 ರಿಂದ 1,40,000 ಇದೆ ಪೇ ಸ್ಕೇಲ್. ಓಕೆನಾ? ಅಂದ್ರೆ ಅಪ್ರಾಕ್ಸಿಮೇಟ್ಲಿ 14,46,000 CTC ಇದೆ. ಸೆಕ್ಷನ್ ಆಫೀಸರ್ಗೆ ಫೈನಾನ್ಸ್ ಅಲ್ಲಿ ಅವರಿಗೆ 26,000 ರಿಂದ 96,000 ಇದೆ. ಅಪ್ರಾಕ್ಸಿಮೇಟ್ಲಿ ಇಯರ್ಲಿ CTC ನೋಡೋದಾದ್ರೆ 9,70,000. HR ಗೆ ಅಸಿಸ್ಟೆಂಟ್ ಮ್ಯಾನೇಜರ್ HR ರೋಲ್ ಏನಿದೆ ಅದು 40,000 140 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 14,46,000 ಅಥವಾ ನಿಮಗೆ ಒಂದು ಇದು CTC ಹೇಳಿದ್ದಾರೆ. ಓಕೆನಾ? ಇನ್ನು ನೀವು ಫೀಸ್ ನೋಡೋದಾದ್ರೆ, ಓಕೆನಾ, ಲೈಕ್ ದಿ ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ದ ಡೆಪಾಸಿಟ್ ಅಂಡರ್ ಮೆನ್ಷನ್ ಅಮೌಂಟ್ ಫೀಸ್ ಡ್ಯೂರಿಂಗ್ ದ ಆನ್ಲೈನ್ ಅಪ್ಲಿಕೇಶನ್. ನೀವು ಅಪ್ಲೈ ಮಾಡಬೇಕಾದ್ರೆ ಈ ಫೀಸ್ ನ ಕೊಡಬೇಕಾಗುತ್ತೆ. ಜನರಲ್ OBC ಕ್ಯಾಂಡಿಡೇಟ್ಗೆ 600 ಮಾಡಿದ್ದಾರೆ ಪ್ಲಸ್ ಟ್ಯಾಕ್ಸಸ್ ಅಂತ ಹೇಳಿದ್ದಾರೆ. ಇನ್ನು ಅದರ ಯಾರೆಲ್ಲ ಬರ್ತಾರೆ ಬೇರೋದಕ್ಕೆ 300 ರೂಪಾಯಿ ಪ್ಲಸ್ ಟ್ಯಾಕ್ಸಸ್ ಅಂತ ಹೇಳಿದ್ದಾರೆ, ಅಂದ್ರೆ 300 ಪ್ಲಸ್ ಟ್ಯಾಕ್ಸಸ್. ಸೊ ಯಾರೆಲ್ಲ ನಿಮ್ ಫ್ರೆಂಡ್ಸ್ ಇದಾರೆ ಒಂದು ಈ ರೀತಿ ಜಾಬ್ ನ ಹುಡುಕ್ತಿದ್ರು ಅಥವಾ ನೀವೇ ಏನಾದ್ರು ಹುಡುಕ್ತಿದ್ರೆ ಒಂದು ಅಪ್ಲೈ ಮಾಡಬಹುದು. ಓಕೆನಾ? ಈ ಒಂದು ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಲಿಂಕ್ ಎಲ್ಲ ಚೆಕ್ ಮಾಡಿ ಅಪ್ಲೈ ಮಾಡಿ. ಇನ್ನು ಡೇಟ್ ನೋಡೋದಾದ್ರೆ ನಿಮ್ಗೆ ಇಂಪಾರ್ಟೆಂಟ್, ಅದು ಕೂಡ ಯಾವಾಗ ಡ್ಯೂ ಡೇಟ್ ಇದೆ ಅನ್ನೋದು ನೋಡೋದಾದ್ರೆ 24/2/2025 ಅಂದ್ರೆ ಫೆಬ್ರವರಿ 4ನೇ ತಾರೀಕು ಇದು ಲಾಸ್ಟ್ ಡೇಟ್. ಓಕೆನಾ? ಅಡ್ಮಿಟ್ ಕಾರ್ಡ್ ಇಶ್ಯೂ ಮಾಡೋದು 6ನೇ ತಾರೀಕು ಅಂತ ಹೇಳಿದ್ರೆ ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ 4 ಫೆಬ್ರವರಿ 4ನೇ ತಾರೀಕು ಫೆಬ್ರವರಿ 2025. ಆಲ್ರೆಡಿ ಸ್ಟಾರ್ಟ್ ಆಗಿದೆ 8ನೇ ತಾರೀಕಿಂದನೇ ಇದಕ್ಕೆ ಕಮೆನ್ಸ್ಮೆಂಟ್ ಆಫ್ ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ ಅಂಡ್ ಆನ್ಲೈನ್ ಪೇಮೆಂಟ್ ಫೀ ಅಂದ್ರೆ 8ನೇ ತಾರೀಕು ಜನವರಿಯಿಂದನೇ ಆಲ್ರೆಡಿ ಶುರುವಾಗಿದೆ. ಇವತ್ತು 12ನೇ ತಾರೀಕು. ನೀವು ಫೆಬ್ರವರಿ 4ರೊಳಗೆ ಇದನ್ನ ನೀವು ಯಾರಾದ್ರೂ ಅಪ್ಲೈ ಮಾಡಬಹುದು ಇಂಟ್ರೆಸ್ಟ್ ಇದ್ರೆ. ಓಕೆನಾ? ಒಂದು ಇದೇ ರೀತಿ ಹೆಚ್ಚಿನ ಒಂದು ಜಾಬ್ ಅಪ್ಡೇಟ್ಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಾನು ಇದೇ ರೀತಿ ಹೆಚ್ಚಿನ ಒಂದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ಒಳ್ಳೆ ಪ್ರೈವೇಟ್ ಮೀನ್ಸ್ ಅಂದ್ರೆ MNC ಯಾವುದೇ ಒಂದು ಒಳ್ಳೆ MNC ಜಾಬ್ ಆಗಿದ್ರೆ ನಾನು ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ. ನಿಮಗೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಇದೇ ರೀತಿ ಹೆಚ್ಚಿನ ಮಾಹಿತಿಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ.
ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.